ಕೊತ್ತನೂರು ಮೂಲದ ಮಹಿಳೆ ಕೆ ಸರೋಜಾ ಸೋಮಣ್ಣ ವಂಚನೆಗೊಳಗಾದವರು. ಈಕೆ ಹಿಂದಿನಿಂದಲೂ ತಮ್ಮ ಕುಟುಂಬಕ್ಕೆ ಪರಿಚಯವಿದ್ದ ವಾಸವಿ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ 2025 ಜೂನ್ 25ರಂದು ತೆರಳಿ ಹೊಸದಾಗಿ 60 ಗ್ರಾಂ ಮಾಂಗಲ್ಯ ಸರ ಮಾಡಿಸಿಕೊಳ್ಳಲು ಮಾಲೀಕ ವಿ ನಾಗೇಂದ್ರ ಬಾಬು ಜೊತೆ ಚರ್ಚಿಸಿದ್ದಾರೆ. ನಂತರ ಇದಕ್ಕಾಗಿ ತನ್ನಲ್ಲಿದ್ದ 20 ಗ್ರಾಂ ನೆಕ್ಲೆಸ್, 20 ಗ್ರಾಂ ಚಿನ್ನದ ಸರ, 7.50 ಗ್ರಾಂ ಒಲೆಮುರಿ, 3.50 ಗ್ರಾಂ ಮತ್ತು 3 ಗ್ರಾಂ ತೂಕದ 2 ಚಿನ್ನದ ಒಡವೆ ಸೇರಿ ಒಟ್ಟು 54 ಗ್ರಾಂ ತೂಕದ ಚಿನ್ನಾಭರಣವನ್ನು ಮಾಲೀಕ ನಾಗೇಂದ್ರ ಬಾಬುಗೆ ನೀಡಿದ್ದು, ಇದರ ಜೊತೆಗೆ 88,000 ಹಣವನ್ನು ಕೊಟ್ಟು ಹೊಸದಾಗಿ 60 ಗ್ರಾಂ ತೂಕಕ್ಕೆ ಚಿನ್ನದ ಮಾಂಗಲ್ಯ ಸರ ಮಾಡಿಕೊಡಲು ಹೇಳಿದ್ದಾರೆ. ಇದಕ್ಕೊಪ್ಪಿದ ಮಾಲೀಕ ನಾಗೇಂದ್ರ ಬಾಬು ತಾನು ಅಂದು ಪಡೆದುಕೊಂಡಿರುವ 54 ಗ್ರಾಂ ಒಡವೆ ಹಾಗೂ 88,000 ರುಗಳಿಗೆ ಕೈಚೀಟಿ ಬರೆದುಕೊಟ್ಟು ಒಂದು ವಾರದಲ್ಲಿ ಮಾಂಗಲ್ಯ ಸರ ಮಾಡಿಕೊಡುವುದಾಗಿ ಹೇಳಿ ಕಳುಹಿಸಿದ್ದಾನೆ. ಆದರೆ ಇದುವರೆಗೂ ಆತ ಮಾಂಗಲ್ಯ ಸರ ಮಾಡಿಕೊಡುವ ವಿಚಾರದಲ್ಲಿ ಇಂದು ನಾಳೆ ಎಂದು ಸಬೂಬು ಹೇಳಿ ಮಹಿಳೆಯಿಂದ ಕಾಲಾವಕಾಶ ಪಡೆದುಕೊಳ್ಳುತ್ತಿದ್ದು, ಇದೀಗ ವಿಚಾರ ಕೊಳ್ಳೇಗಾಲ ಡಿವೈಎಸ್ಪಿ ಕಚೇರಿ ಅಂಗಳದಲ್ಲಿದೆ. ಡಿವೈಎಸ್ಪಿ ಎಂ ಧರ್ಮೇಂದ್ರ ಅವರಿಗೆ ದಲಿತ ಮಹಿಳೆ ಕೆ ಸರೋಜಾ ಫೆಬ್ರವರಿ 10ರಂದು ನೀಡಿರುವ ದೂರಿನಲ್ಲಿ ತನ್ನ ಅಳಲು ತೋಡಿಕೊಂಡಿದ್ದಾರೆ. ನನ್ನಲ್ಲಿದ್ದ ಸಣ್ಣ ಪುಟ್ಟ ಒಡವೆಗಳು ಹಾಗೂ ಹಣವನ್ನು ಪಡೆದ ವಾಸವಿ ಜ್ಯುವೆಲ್ಲರ್ಸ್ ಮಾಲೀಕ ನಾಗೇಂದ್ರ ಬಾಬು ಹೊಸದಾಗಿ 60 ಗ್ರಾಂ ಮಾಂಗಲ್ಯ ಸರ ಮಾಡಿಕೊಡುವುದಾಗಿ ಹೇಳಿ ವಂಚಿಸಿದ್ದಾರೆ. 7 ತಿಂಗಳಿಂದಲೂ ಮಾಂಗಲ್ಯ ಸರಕ್ಕಾಗಿ ಅಲೆದು ಸಾಕಾಗಿದೆ. ಪ್ರತಿ ಬಾರಿಯೂ ಇಲ್ಲದ ಸಬೂಬು ಹೇಳಿಕೊಂಡು ಸಮಯಾವಕಾಶ ಪಡೆದು ನಾನು ಮಾನಸಿಕ ಚಿಂತೆ ಅನುಭವಿಸುವಂತೆ ಮಾಡಿದ್ದಾನೆ. ನಾಗೇಂದ್ರ ಬಾಬು ಅವರಿಗೆ ಹಣ ನೀಡಲು ನಾನು ನಮ್ಮೂರಿನಲ್ಲಿ ಸ್ವಸಹಾಯ ಸಂಘಗಳಲ್ಲಿ ಹಣ ಪಡೆದು ಇದೀಗ ಸಂಘಕ್ಕೆ ಹಣ ಹಿಂದಿರುಗಿಸಲಾಗುತ್ತಿಲ್ಲ. ಇತ್ತ ನಾನು ನಾಗೇಂದ್ರ ಬಾಬು ಅವರಿಂದ ಮಾಂಗಲ್ಯ ಸರವನ್ನು ಪಡೆದುಕೊಳ್ಳಲಾಗದೆ ಆತ್ಮಹತ್ಯೆ ದಾರಿ ಹಿಡಿಯುವ ಚಿಂತೆಯೊಳಗೆ ಕಾಲ ದೂಡುತ್ತಿದ್ದೇನೆ. ಆದರೆ ಈ ಮಾರ್ಗ ಸರಿಯಿಲ್ಲ ಎಂದು ಕಾನೂನು ಮೊರೆ ಬಂದಿದ್ದು, ನಾಗೇಂದ್ರ ಬಾಬುವಿನಿಂದ ನನಗೆ ಬರಬೇಕಾಗಿರುವ ಮಾಂಗಲ್ಯ ಸರ ಅಥವಾ ಅದರ ಒಟ್ಟು ಮೌಲ್ಯದ ಹಣವನ್ನು ಕೊಡಿಸಿಕೊಡಿ ಎಂದು ಲಿಖಿತ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಈ ಸಂಬಂಧ ನಾಗೇಂದ್ರ ಬಾಬುವನ್ನ ಕಚೇರಿಗೆ ಕರೆಸಿದ ಡಿವೈಎಸ್ಪಿ ವಿಚಾರಣೆ ನಡೆಸಿದ್ದು, ಸರೋಜಾ ಅವರಿಗೆ ಫೆಬ್ರವರಿ 25ರೊಳಗೆ ಮಾಂಗಲ್ಯ ಸರ ಕೊಡುವುದಾಗಿ ಲಿಖಿತ ಭರವಸೆ ನೀಡಿದ್ದಾದರೂ ಇದೀಗ ಮತ್ತೆ ಸಮಯಾವಕಾಶ ನೀಡುವಂತೆ ಕೇಳುತ್ತಿದ್ದು, ಇದನ್ನೊಪ್ಪದ ದಲಿತ ಮಹಿಳೆ ಸರೋಜಾ ಅಂಗಡಿ ಮಾಲೀಕನ ವಿರುದ್ಧ ಹಣ ಹಾಗೂ ಒಡವೆ ಪಡೆದು ಮಾಂಗಲ್ಯ ಸರ ಮಾಡಿಕೊಳ್ಳದೆ ವಂಚಿಸಿರುವ ಕುರಿತು ಎಫ್ಐಆರ್ ದಾಖಲಿಸಲು ಡಿವೈಎಸ್ಪಿ ಆವರಣದಲ್ಲಿ ಮನವಿ ಮಾಡಿದ್ದಾರೆ. ಏತನ್ಮಧ್ಯೆ ಡಿವೈಎಸ್ಪಿ ಎಂ ಧರ್ಮೇಂದ್ರ ಪ್ರಕರಣದ ಕುರಿತು ಅಂತಿಮ ಕಾನೂನು ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಅಂಗಡಿಯವ್ರಿಗೆ ಅಡ್ವಾನ್ಸ್ ಕೊಡ್ತಾರೆ ಅಂತಂದ್ರೆ ನಮಗೆ ಖಂಡಿತ ನಂಬಿಕೆ, ಅದರಲ್ಲಿ ಎರಡು ಮಾತಿಲ್ಲ. ನಾವು ಸ್ವಲ್ಪ ಕಳ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ನಾವು ಹೇಳ್ಬೋದ ಸಮಯ ನಾವು ಅದಕ್ಕೋಸ್ಕರ ಯೋಗ್ಯತೆ ಸಿಕ್ಕಿಲ್ಲ ಅಷ್ಟೇ. ಇವತ್ತೊಂದು ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ ಸರ್, ಆಯಿತಾ. ಆಮೇಲೆ 88,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಅವರು ಇಷ್ಟು ವರ್ಷ ನಮ್ಮ ಅಂಗಡಿಲೇ ಮಾಡಿಸ್ತಿದ್ದು ನಂಬಿಕೆಯಾಗಿ ನನಗೆ ಕೊಟ್ಟಿದ್ದಾರೆ ಸರ್. ನಾವು ನಂಬಿಕೆ ಉಳಿಸ್ಕೊಳ್ಳಿಲ್ಲ. ನನಗೇನು ಗೊತ್ತಾ, ಇನ್ನು ಸ್ವಲ್ಪ ಅವಕಾಶ ಕೊಡಿ. ನಾವು ಯಾರ್ದು ಇದು ಮಾಡ್ಕೊಳ್ಳೋಲ್ಲ, ದಯವಿಟ್ಟು ಖಂಡಿತ ಕೊಡ್ತೀವಿ. ಮಾಳಿಗೆ ಸಾಹೇಬ್ರ ಹೆಸರು ಉಳಿಸ್ತೀವಿ, ಇವ್ರ ಮರ್ಯಾದೆನೂ ಉಳಿಸ್ತೀವಿ. ನಾನು ಖಂಡಿತ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ, ಜಾಸ್ತಿ ಬೇಡ ಸರ್. ಯಾಕೆ ಗೊತ್ತಾ ಸರ್, ಇದು ಅವರಿಬ್ಬರು ಜೀವನದ ಪ್ರಶ್ನೆ, ನಮ್ಮ ಜೀವನದ ಪ್ರಶ್ನೆ. ಅವರು ಬದುಕಬೇಕು, ನಮ್ಮನ್ನು ಬದುಕಿಸ್ಬೇಕು. ಅದೊಂದು ಕಾಲಾವಕಾಶ ಕೊಡಿ ಸರ್. ನಾನು ಹೆಚ್ಚಿಗೆ ಕೇಳ್ತಾ ಇಲ್ಲ, ದಯವಿಟ್ಟು ಕೊಡಿ. ಯಾಕೆ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದೇವಕೋಡಿ KSRTC ಡ್ರೈವರು. ನಾನು ನನ್ನ ಹೆಂಡತಿಗೆ ಚಿನ್ನ ಮಾಡಿಸ್ಕೊಂಡಿದ್ದೆ, ಮಕ್ಕಳು ಮರಿ ಅದೆಲ್ಲ ಚಿನ್ನ ಎಲ್ಲ ಮಾಡಿಸ್ಕೊಂಡಿದ್ದೆ. ಅವಳು ಇದು ಸಣ್ಣವು ಬೇಡ ಅಂತಂದ್ಬಿಟ್ಟು ದೊಡ್ಡದು ಸರ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು 56 ಗ್ರಾಮ್ ಚಿನ್ನ ಮತ್ತು 88,000 ದುಡ್ಡು ತಗೊಬಂದು ದೊಡ್ಡ ಸರ ಮಾಡಿಕೊಡ್ಲಿ ಅಂತಂದ್ಬಿಟ್ಟು ತಗೊಬಂದು ಕೊಟ್ಬಿಟ್ಟಿದ್ದಾಳೆ ಇಲ್ಲಿ ವಾಸವಿ ಜ್ಯುವೆಲ್ಲರ್ಸ್ ಹತ್ರ. ಅವರು ಈಗ 7 ತಿಂಗಳಾಯ್ತು ಬರ್ತದೆ, ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು 7 ತಿಂಗಳಿಂದ ಈಗ ಸತಾಯಿಸ್ತಾ ಇದ್ದಾರೆ. ಈಗ 1/5 ಕೊಡ್ತೀನಿ, 1ನೇ ತಾರೀಕು ಕೊಡ್ತೀನಿ, 5ನೇ ತಾರೀಕು ಕೊಡ್ತೀನಿ, ಕೊನೆಗೆ 10ನೇ ತಾರೀಕು ಕೊಡ್ತೀನಿ ಅಂತಂದ್ಬಿಟ್ಟು 10ನೇ ತಾರೀಕು ಬಂದು ಕುಂತಿದ್ರು. ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ನಮಗೆ ಆದಷ್ಟು ನಮಗೆ ಈಗ ತುಂಬ ತೊಂದರೆಗೆ ಸಿಗಾಕೊಂಡಿದ್ದೀವಿ. ಎಲ್ಲ ಅದು ಸಾಲ ಮಾಡಿ ಚಿನ್ನ ಮಾಡಿಸಿರೋದು ಎಲ್ಲ. ಈಗ ಬಡ್ಡಿ ಕಟ್ಟಬೇಕು ಅಂತಂದ್ರೆ ಎಲ್ಲ ಒಟ್ಟು 8.5 ಲಕ್ಷ 10 ಲಕ್ಷ ರೂಪಾಯಿ ಚಿನ್ನ ಆಗುತ್ತೆ. ಅವಕ್ಕೆಲ್ಲ ಬಡ್ಡಿ ಕಟ್ಟಬೇಕು ಅಂತಂದ್ರೆ ಈಗ ತುಂಬ 20,000 ಬಡ್ಡಿ ಕಟ್ಟಬೇಕು ತಿಂಗಳಿಗೆ, ಆಗ್ತಾಯಿಲ್ಲ. ತುಂಬ ತೊಂದರೆ ಸಿಗಾಕೊಂಡಿದ್ದೀವಿ. ದಯವಿಟ್ಟು ಇದನ್ನು ನಮ್ಗೆ ಈಸ್ಕೊಟ್ಬಿಟ್ರೆ ನಾವು ಸ್ವಲ್ಪ ಜೀವನದಲ್ಲಿ ನೆಮ್ಮದಿ ಬೈಕ್ ಹೋಗ್ಬೋದು. ಇಲ್ಲ ಅಂತಂದರೆ ನಾಳೆ ದಿನ ಸೂಸೈಡ್ ಮಾಡ್ಕೊಳ್ಳೋಂಥ ಸಂದರ್ಭನೂ ಬರ್ಬೋದು. ಈ ಸಂದರ್ಭದಲ್ಲಿ ಇದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕೇಳಿದಾಗೆ ಇಂದು ನಾಳೆ ಅಂತ ಸತಾಯಿಸ್ತಾ ಇದ್ದಾರೆ ಸರ್. ಕೊಡ್ತೀವಿ ಸರ್, ಕಂಪ್ಲೇಂಟ್ ಕೊಡ್ತೀವಿ.